ಅರಮನೆಯಿಂದ ವಿಜಯ ಯಾತ್ರೆ ಆರಂಭ ಆಗಿದೆ. ಭುವನೇಶ್ವರಿ ದೇಗುಲದವರೆಗೂ ಕೂಡ ವಿಜಯ ಯಾತ್ರೆ ನಡೀತಾ ಇದೆ. ವಿಜಯ ಯಾತ್ರೆ ಆರಂಭ ಆಗಿರುವಂತಹ ಸಂದರ್ಭ ಇದು. ಭುವನೇಶ್ವರಿ ದೇಗುಲದವರೆಗೂ ಕೂಡ ವಿಜಯ ಯಾತ್ರೆ ಆರಂಭ ಆಗಿರೋದು. ಅರಮನೆ ಆವರಣದಲ್ಲಿ ಭುವನೇಶ್ವರಿ ದೇಗುಲ ಇದೆ. ನೀವು ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸ್ತಾರೆ ಯದುವೀರ್ ಒಡೆಯರ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನ ನೆರವೇರಿಸುತ್ತಾರೆ. ನೋಡಿ, ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು, ಅಲಂಕಾರಗಳು ಕೂಡ ಆಗಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಪೂಜೆಯನ್ನ ನೆರವೇರಿಸೋದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ಆಗಿದೆ. ಇನ್ನೇನು ಯದುವೀರ್ ಒಡೆಯರ್ ಅವರು ಕೂಡ ಆಗಮಿಸುತ್ತಾರೆ, ಬನ್ನಿ ಮರಕ್ಕೆ ಪೂಜೆಯನ್ನ ನೆರವೇರಿಸುತ್ತಾರೆ. ಇದು ಅರಮನೆ ಆವರಣದಲ್ಲೇ ಇರುವಂತಹ ಭುವನೇಶ್ವರಿ ದೇಗುಲ. ಅಲ್ಲಿಗೆ ಬನ್ನಿ ಮರ ಇದೆ. ಆ ಬನ್ನಿ ಮರಕ್ಕೆ ಪೂಜೆಯನ್ನ ನೆರವೇರಿಸುತ್ತಾರೆ. ವಿಜಯ ಯಾತ್ರೆ ಕೂಡ ಈಗ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅರಮನೆಯಿಂದ ಭುವನೇಶ್ವರಿ ದೇಗುಲದವರೆಗೂ ಕೂಡ ವಿಜಯ ಯಾತ್ರೆಯನ್ನ ನೆರವೇರಿಸಲಾಗುತ್ತೆ. ಅದಾದ ನಂತರದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನ ನೆರವೇರಿಸಲಾಗುತ್ತೆ. ನೋಡಿ, ಹಿಂದಿನ ಕಾಲದ ಕತೆ ಇದೆ. ಅಂದ್ರೆ ರಾಮ, ಸೀತಾ, ಲಕ್ಷ್ಮಣ ಹೀಗೆ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಆಯುಧಗಳನ್ನು ಬನ್ನಿ ಮರದಲ್ಲಿ ಕಟ್ಟಿಟ್ಟಿದ್ರು ಅನ್ನುವಂತಹ ಒಂದಷ್ಟು ಕತೆಗಳನ್ನು ನಾವು ಕೇಳಿದ್ದೀವಿ. ಅದೇ ವಿಚಾರದಲ್ಲಿ ಬನ್ನಿ ಮರಕ್ಕೆ ಬಹಳ ಮಹತ್ವವನ್ನು ನೀಡಲಾಗುತ್ತೆ. ಬನ್ನಿ ಮರದ ಪೂಜೆಯನ್ನ ನೆರವೇರಿಸೋದಕ್ಕೂ ಕೂಡ ಹಿಂದಿನಿಂದಲೂ ಕೂಡ ಅಂತಹದ್ದೇ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬಂದಿರುವಂಥದ್ದು. ಹಾಗಾಗಿ ಈ ವಿಜಯದಶಮಿಯ ಸಂದರ್ಭದಂದು ಬನ್ನಿ ಮರಕ್ಕೂ ಕೂಡ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬನ್ನಿ ಮರಕ್ಕೆ ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ನೆರವೇರಿಸುತ್ತಾರೆ.